ರಾಜ್ಯ ಕಾಂಗ್ರೆಸ್ನಲ್ಲಿ ಜಾತಿ ಗಣತಿಯ ಜ್ವಾಲೆ ಸ್ಫೋಟಗೊಂಡಿದೆ. ಸ್ವಪಕ್ಷೀಯರೇ ನೇರವಾಗಿ ಈ ಗಣತಿ ವರದಿಯನ್ನು ವಿರೋಧ ಮಾಡ್ತಾ ಇದ್ದಾರೆ. ಜಾತಿ ಜನಗಣತಿ ವರದಿಗೆ ಕಾಂಗ್ರೆಸ್ನಲ್ಲೇ ಆಕ್ಷೇಪಗಳು ಕೇಳಿಬರ್ತಾ ಇದೆ. ಮುಖ್ಯಮಂತ್ರಿಗೆ ಆಗ ಧರ್ಮ ಸಂಕಷ್ಟ, ಪ್ರತ್ಯೇಕ ಧರ್ಮ ಮಾಡೋದಕ್ಕೆ ಹೊರಟಿದ್ರಲ್ಲ, ಆಗ ಈಗ ಜಾತಿ ಸಂಕಷ್ಟ ಶುರುವಾಗಿದೆ. ಸರ್ಕಾರದ ವಿರುದ್ಧ ಒಕ್ಕಲಿಗರು ಮತ್ತು ಲಿಂಗಾಯತರು ಸೆಡ್ಡು ಹೊಡೆದು ನಿಂತಿದ್ದಾರೆ. ನಮ್ಮನ್ನ ಎದುರಾಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತೇನ್ರಿ ಅಂತ ಶಾಮನೂರು ಶಿವಶಂಕರಪ್ಪರವರು ಹೇಳಿಕೆ ಕೊಟ್ಟಿದ್ದಾರೆ. ಲಿಂಗಾಯತರು ಒಕ್ಕಲಿಗರು ಒಟ್ಟಿಗೆ ಸೇರಿ ಹೋರಾಟ ಮಾಡ್ತೀವಿ ಹೀಗಂತ ತಮ್ಮ ಸರ್ಕಾರದ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು. ಇನ್ನು ಧ್ವನಿ ಎತ್ತದ ಸಚಿವರು ರಾಜೀನಾಮೆ ಕೊಡಿ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಕೂಡ ಒತ್ತಾಯ ಮಾಡಿದ್ದಾರೆ. ಏನು ಮಾಡ್ಕೊಂಡ್ರು ಉಲ್ಟಾ ಹುಡುಕತ್ತೆ ಅವ್ರಿಗೆ, ಅವ್ರೇನು ಸುಮ್ಮನೆ ಡೊಂಗ್ ನಡೆದಲ್ಲ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ. ಇವೆರಡನ್ನ ಎದುರು ಹಾಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ? ನೋಡ ಅದೇ ಮತ್ತು ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು, ನಮ್ಮ ಸಭೆ ನಡೆದತ್ತೆ. ಚರ್ಚೆ ಮಾಡೋದು ತಪ್ಪಲ್ಲ, ಆದರೆ ಜಾರಿ ತರಬಾರ್ದು. ಯಾಕೆಂದರೆ ನೀವೇ ನೋಡ್ತೀರಿ ಎಷ್ಟು ಗೊಂದಲಗಳಾಗಿದೆ ಅದರಲ್ಲಿ. ನಾನು ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. 3-4 ದಿನ ಅವಕಾಶ ಬೇಕು. ನಾನು ಕೊಡ್ತೀನಿ ರಿಪೋರ್ಟು. ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟೆಷ್ಟಿದೆ ಅನ್ನೋ ರಿಪೋರ್ಟ್ ನಾನು 2-3 ದಿನ ರೆಡಿ ಮಾಡಿ ಕೊಡ್ತೀನಿ. ನಾಳೆ ಚರ್ಚೆ ಮಾಡಲಿ, ಆದರೆ ಬಹಿರಂಗ ಪಡಿಸಬಾರ್ದು. ಒಂದು ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಹಾಗೂ ಚರ್ಚೆ ಮಾಡಿ ತದನಂತರ ಅದನ್ನು ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯನೇ ಮಾಡ್ತೀನಿ. ಮನವಿಯೆಲ್ಲ ಒತ್ತಾಯನೇ ಮಾಡ್ತೀನಿ. ನಾವಿಲ್ಲಿ ಹೊಟ್ಟೆ ತುಂಬಿದೆ, ಹೊಟ್ಟೆ ಹಸ್ತಿದೆ ಅನ್ನೋದು ಬರಲ್ಲ. ಈಗ ಉತ್ತರ ಕೊಡೋರು ನಾವು ಸುಮಾರು 2-2.5 ಲಕ್ಷ ಜನಕ್ಕೆ ಒಬ್ಬರು ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಾವು ಉತ್ತರ ಕೊಡಬೇಕಾಗ್ತದೆ. ಎಲ್ಲ ಸಮುದಾಯಕ್ಕೂ ಉತ್ತರ ಕೊಡಬೇಕಾಗ್ತದೆ. ಯಾವುದೋ ಸಮುದಾಯಕ್ಕೂ ಅನ್ಯಾಯ ಮಾಡೋಕ್ಕೆ ಬರಲ್ಲ, ಮಾಡೋಕ್ಕೂ ಆಗಲ್ಲ. ಎಲ್ಲ ಸಮುದಾಯನೂ ಇದೆ. ಓನ್ಲಿ ವೀರಶೈವ, ಒಕ್ಕಲಿಗರು ಅಥವಾ ಕುರುಬರು, ಇನ್ನೂ ಸಮುದಾಯ ಅಂತ ಎಲ್ಲ ಸಮುದಾಯದಲ್ಲೂ ಅನ್ಯಾಯ ಆಗಿದೆ ಅಂತ ಭಾಳಷ್ಟು ಜನ ಲೀಡರ್ಗಳು ನನ್ನ ಹತ್ರ ಬಂದು ಚರ್ಚೆ ಮಾಡ್ತಾಯಿದ್ದಾರೆ. ನಮಗೆ ಅವಕಾಶ ಕೊಡಿ ಅಂತ ಈ ಮೂಲಕ ಮುಖ್ಯಮಂತ್ರಿಗಳು ಕೇಳ್ತೀವಿ. ಯಾವ ಹಂತಕ್ಕೆ ಬಂದಿದೆ ಇದು ಅಂದರೆ, ಆಯಾ ಕ್ಷೇತ್ರದ ಶಾಸಕರು ತಮ್ಮ ಕ್ಷೇತ್ರದ ಸಮೀಕ್ಷೆಗಳನ್ನ ಅವರೇ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಜಾತಿ ಗಣತಿ ಮಾಡೋದಕ್ಕೆ ಅವರೇ ಶುರು ಮಾಡಿದ್ದಾರೆ. ನಾವೇ ಕೊಡ್ತೀವಿ ಇಂಡಿವಿಜುವಲ್ ಆಗಿ ನಮ್ಮ ಕ್ಷೇತ್ರಗಳದ್ದು ಅಂತ. ಶಿವಗಂಗಾ ಬಸವರಾಜು ಅದನ್ನೇ ಹೇಳಿದ್ದು. 65,000 ಸಾದರ ಲಿಂಗಾಯತರು ನನ್ನ ಕ್ಷೇತ್ರದಲ್ಲೇ ಇದ್ದಾರೆ ಅಂತಾರೆ ಅವರು. ಸೊ ಇನ್ನು ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ನಿಲುವು. ನಾಳೆಯ ಕ್ಯಾಬಿನೆಟ್ನಲ್ಲಿ ಅಂತಿಮ ತೀರ್ಮಾನ ಏನು ತಗೋತಾರೆ, ವರದಿ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಒಪ್ತಾರಾ? ಮುಖ್ಯಮಂತ್ರಿಗಳು ಇವ್ರನ್ನ ಕನ್ವಿನ್ಸ್ ಮಾಡ್ತಾರಾ? ಅಥವಾ ಕ್ಯಾಬಿನೆಟ್ನಲ್ಲಿ ಭಿನ್ನ ರಾಗ ಸ್ಫೋಟವಾಗುತ್ತಾ? ಖಂಡಿತವಾಗಿ ಸಮುದಾಯದ ಪರವಾಗಿ ಅವ್ರು ನಿಲ್ಲೇಬೇಕಾಗತ್ತೆ. ಇಲ್ಲ ಅಂತಂದರೆ ಈಗ ಬೇರೆಯವ್ರ ಎಚ್ಚರಿಕೆ ಕೊಟ್ಟಂಗೆ ಏನಾಗುತ್ತೆ ನೋಡೋಣ. ಅಲ್ಲ, ಈ ವರದಿ ಸಂಪುಟಕ್ಕೆ ಕೈ ಸೇರಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಾವೆಲ್ಲ ಹೇಳಿದ್ವು, ನಮಗೀಗ ಕೊಟ್ಬಿಟ್ಟು ಚರ್ಚೆ ಮಾಡಿ ಅಂದರೆ ಹೆಂಗೆ ಮಾಡೋಕ್ಕಾಗುತ್ತೆ, ಸಮಯ ಬೇಕು, ನಾವೆಲ್ಲ ಓದ್ಕೊಂಡು ಬರಬೇಕು ಅಂತ ಹೇಳಿದಾಗ ಅವರು 1 ವಾರ ಸಮಯ ಕೊಟ್ಟು ನಮಗೆಲ್ಲ ಕಾಪಿಗಳನ್ನು ಕೊಡಿಸಿದ್ದಾರೆ. ನಾವೆಲ್ಲ ಅಧ್ಯಯನ ಮಾಡಿ ನಾಳೆ ಅಟೆಂಡ್ ಮಾಡ್ತೀವಿ. ಯಾರ್ಯಾರಿಗೆ ಏನೇನು ಅಭಿಪ್ರಾಯಗಳಿರುತ್ತೆ ಅದನ್ನು ಅವರು ಕ್ಯಾಬಿನೆಟಲ್ಲಿ ಹೇಳ್ತಾರೆ. ಅಂತಿಮವಾಗಿ ಏನು ನಿರ್ಧಾರ ಆಗುತ್ತೆ ಸಂಪುಟದಲ್ಲಿ ಅದನ್ನು ಕಾಯ್ದು ನೋಡೋಣ. ಹೇಳಿದರೆ ಈ ವರದಿ ಒಪ್ಪಲ್ಲ, ಅದೇಗೆ ರಾಜ್ಯಭಾರ ನಡೆಸ್ತಾರೆ, ನಮ್ಮನ್ನು ಬಿಟ್ಬಿಟ್ಟು ನೋಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ನೋಡಪ್ಪ, ಎಲ್ಲದಕ್ಕೂ ನನ್ನಿಂದ ನೀವು ಉತ್ತರ ಬಯಸೋದಕ್ಕಾಗೋದಿಲ್ಲ. ಪ್ಲೀಸ್ ಡೋಂಟ್ ಆಸ್ಕ್ ಸಚ್ ಕ್ವಶನ್ಸ್. ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಲ್ಲ. ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೆ ಸೆನ್ಸಸ್ಸಿಗೆ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ ಸಾರ್ವಜನಿಕರಲ್ಲಿ. ಸಮೀಕ್ಷೆ ಹಿಂದುಳಿದ ವರ್ಗದಲ್ಲಿ ಇರುವಂಥ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನು ಎತ್ತಿಡುವಂಥ ಕೆಲಸ ಮಾಡಬೇಕಾಗಿರುವಂಥ ಸಮೀಕ್ಷೆ ಇದೆ ಅಷ್ಟೇ. ಅದು ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಅದನ್ನು ಪರಿಷ್ಕರಣೆ ನಾಳೆ ಕ್ಯಾಬಿನೆಟ್ನಲ್ಲಿ ಆಗುತ್ತೆ. ಯಾಕಷ್ಟು ಅವಸರ ಪಡ್ತಾ ಇದ್ದಾರೆ ಎಲ್ಲರೂ? ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಪ್ರಶ್ನೆ ಅಲ್ಲ. ಇದು ನಮ್ಮ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರು ಯಾವ ಸ್ಥಿತಿಗತಿಗಳಲ್ಲಿದ್ದಾರೆ ಅಂತ ಒಂದು ನೋಡುವ ಸಮೀಕ್ಷೆ ಅಷ್ಟೇ. ಈಗ ನಾಳೆ ಕ್ಯಾಬಿನೆಟ್ ಇದೆ, ನಾಳೆ ಚರ್ಚೆ ಆದಮೇಲೆ ತಾನೇ ತೀರ್ಮಾನ ಆಗೋದು. ಪರ ವಿರುದ್ಧವಾಗಿ ಸಾಕಷ್ಟು ಅದು ಸಹಜ, ಅದು ಸಹಜ, ಅದು ಮಾಡೇ ಮಾಡ್ತಾರದು. ನಾಳೆ ಕ್ಯಾಬಿನೆಟ್ ಕರೆದವ್ರೆ, ಕ್ಯಾಬಿನೆಟಲ್ಲಿ ನಾಳೆ ಚರ್ಚೆ ಆಗ್ತದೆ. ಚರ್ಚೆ ಆದಮೇಲೆ ನಾವು ಮಾತಾಡ್ತೀವಿ. ಸಮುದಾಯ ನಂಬರ್ 1 ಕೂಡ ದೊಡ್ಡ ಸಮುದಾಯಗಳ ನಾಯಕರು ಇಬ್ಬರು ಕೂಡ
ಈಗ ಬಸ್ಸು ನಾಳೆ ಚರ್ಚೆ ಆಗ್ತದೆ. ಚರ್ಚೆ ಆದಮೇಲೆ ತಾನೇ ನಾವು ಮಾತಾಡಬೇಕು. ಇನ್ನು ಚರ್ಚೆನಾಗಿಲ್ಲ ಏನಂತ ಮಾತಾಡೋದು, ಏನು ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳಬೇಕು. ಚರ್ಚೆ ಆಗಿದೆ ಸರ್. ಮುಂಚೆಯಿಂದ ನಿಮ್ಮ ಒತ್ತಾಯ ಇತ್ತು ಸರ್, ಜನಸಂಖ್ಯೆಗೆ ಅನುಗುಣವಾಗಿ ತಮ್ಮ ಸಮುದಾಯಕ್ಕೆ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಇತ್ತು. ಅದನ್ನೇ ನಾಳೆ ಇವತ್ತು ಏನು ನಾವು ಮಾತಾಡಲ್ಲ. ನಾಳೆ ಚರ್ಚೆ ಇದೆ, ಚರ್ಚೆ ಆದಮೇಲೆ ನಾಳೆ ಮಾಧ್ಯಮ ಮಾತಾಡ್ತೀವಿ. ಈಗ ತೋರಿಸ್ತಾ ಇದೆ ನೋಡೋ, ನಾಳೆ ಚರ್ಚೆ ಆಗಲಿ ರೀ. ಯಾವುದೇ ಒಂದು ಸಮುದಾಯ ಸಂವಿಧಾನಬದ್ಧವಾಗಿ ಅದು ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ ಜನಸಂಖ್ಯೆಗೆ ಆಧಾರವಾಗಿ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಅದು ಭಾರತದ ಪ್ರಜೆ, ಹಿಂದೂ ಆಗ್ಬೋದು, ಮುಸಲ್ಮಾನ್ ಆಗ್ಬೋದು, ಕ್ರೈಸ್ತರಾಗ್ಬೋದು, ಅವರೆಲ್ರಿಗೂ ಸಮವಾದ ಹಕ್ಕಿದೆ. ಹಕ್ಕು ಕೊಡುವಂಥ ಕಾಲದಲ್ಲಿ ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಲೇಬೇಕಾಗ್ತದೆ, ಅದು ಕಾನೂನು. ಸರ್, ಲಿಂಗಾಯತರು ಹೇಳ್ತಾ ಇದ್ದಾರೆ ಸರ್, ಗಣತಿ ಸರಿಯಾಗಿ ಆಗಿಲ್ಲ ಅಂತ. ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಸರ್. ಅದಕ್ಕೆಲ್ಲ ನಾಳೆ ಚರ್ಚೆ ಆದಮೇಲೆ ಮಾತಾಡ್ತೀವಿ. ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು ಇದು ಜಾತಿ ಗಣತಿ ಅಲ್ಲ ಅಂತ. ಈಗ ರಿಲೀಸ್ ಆಗಿರೋ ಮಾಹಿತಿಗಳಲ್ಲಿ ಬರೀ ಗಣತಿನೇ ಇರೋದು, ಇನ್ನೇನಿದೆ? ಸೋಷಿಯೋ ಎಕನಾಮಿಕ್ ಸರ್ವೆ ಎಲ್ಲಿ ಮಾಡಿದ್ದಾರೆ, ಎಲ್ಲಿ ಬಂದಿದೆ ಅದು ರಿಪೋರ್ಟಲ್ಲಿ? ಯಾವ ಸಮುದಾಯದ ಸ್ಥಿತಿಗತಿ ಏನೇನು ಅಂತ ಇಲ್ಲವೇ ಇಲ್ಲ ಅದರಲ್ಲಿ.